ನಟ ದರ್ಶನ್ ಅಭಿಮಾನಿಯಾಗಿರೋ ಕಾರಣಕ್ಕೆ ನಟ ಅಂಜನ್ ದೀಪು ಅವರನ್ನ ಬಿಗ್ ಬಾಸ್ನಿಂದ ರಿಜೆಕ್ಟ್ ಮಾಡಲಾಗಿದೆಯಂತೆ. ಹೀಗೆಂದು ಸ್ವತಃ ಅಂಜನ್ ದೀಪು ಅವರೇ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಕನ್ನಡದಲ್ಲಿ ಈವರೆಗೂ 11 ಬಿಗ್ ಬಾಸ್ ಸೀಸನ್ಗಳು ಪ್ರಸಾರ ಆಗಿವೆ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಲವು ರೂಮರ್ಸ್, ಗಾಸಿಪ್ಸ್ಗಳು ಆಗಾಗ ಇದ್ದೇ ಇದೆ. ಆದರೆ ಇದೀಗ ಬಿಗ್ ಬಾಸ್ ಬಗ್ಗೆಯೇ ಜಿಮ್ ಟ್ರೈನರ್ ಕಮ್ ನಟ ಆಗಿರೋ ಅಂಜನ್ ದೀಪು ಆರೋಪ ಮಾಡ್ತಿದ್ದಾರೆ. ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಎಂಬ ಕಾರಣಕ್ಕೆ ಬಿಗ್ ಬಾಸ್ನಿಂದ ರಿಜೆಕ್ಟ್ ಮಾಡಿದ್ರು ಎಂದಿದ್ದಾರೆ. ನಾನು ಯಾವತ್ತೂ ದರ್ಶನ್ ಸರ್ ಅಭಿಮಾನಿ, ಮುಂದೆಯೂ ದರ್ಶನ್ ಸರ್ ಅಭಿಮಾನಿಯೇ ಆಗಿರ್ತೀನಿ ಅಂತ ಅಂಜನ್ ದೀಪು ಸಂದರ್ಶನ ಒಂದರಲ್ಲಿ ತಿಳಿಸಿದ್ದಾರೆ. ಸಂಗೀತ ನಿರ್ದೇಶಕ ಎ.ಆರ್. ರೆಹಮಾನ್ ಅವರ ಹಾಡು ವಿವಾದಕ್ಕೆ ಕಾರಣವಾಗಿದ್ದು, ರೆಹಮಾನ್ ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೆಹಮಾನ್ ಕಂಪೋಸ್ ಮಾಡಿರೋ ವೀರರಾಜ ವೀರ ಹಾಡಿಗೆ ಕಾಪಿರೈಟ್ಸ್ ಆರೋಪ ಮಾಡಲಾಗಿದೆ. ಪೊನ್ನಿಯಿನ್ ಸೆಲ್ವನ್ 2 ಸಿನಿಮಾದ ಹಾಡೊಂದರಲ್ಲಿ ಬೇರೆ ಹಾಡೊಂದರ ರಾಗ ಸಂಗೀತವನ್ನ ಕಾಪಿ ಮಾಡಿರೋ ಬಗ್ಗೆ ಆರೋಪ ಸಾಬೀತಾಗಿದ್ದು, ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಇದೀಗ ಎ.ಆರ್. ರೆಹಮಾನ್ ವಿರುದ್ಧ ಆದೇಶ ಹೊರಡಿಸಿದ್ದು 2 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದೆ. ಅಕ್ಷಯ ತೃತೀಯ ದಿನದಂದೇ ರಿಯಲ್ ಸ್ಟಾರ್ ಉಪಿಯ ಹೊಸ ಸಿನಿಮಾ ಟೈಟಲ್ ಲಾಂಚ್ ಆಗ್ತಾ ಇದೆ. ಡೈರೆಕ್ಟರ್ ನಾಗಣ್ಣ ಮತ್ತು ಉಪಿ ಸೂರಪ್ಪ ಬಾಬು ಸೇರಿ ಸಿನಿಮಾ ಮಾಡ್ತಾ ಇದ್ದು, ಯುಗಾದಿ ಹಬ್ಬದ ದಿನ ಈ ಚಿತ್ರ ಅನೌನ್ಸ್ ಆಗಿದೆ. ಆದರೆ ಈ ಚಿತ್ರದ ಟೈಟಲ್ ಸೇರಿದಂತೆ ಹಲವು ಮಾಹಿತಿ ಅಕ್ಷಯ ತೃತೀಯ ದಿನದಂದು ರಿವೀಲ್ ಆಗ್ತಾ ಇದೆ. ನಾಗಣ್ಣ ಮತ್ತು ಉಪೇಂದ್ರ ಈ ಹಿಂದೆ ಕುಟುಂಬ ಮತ್ತು ಗೌರಮ್ಮ ಸಿನಿಮಾಗಳನ್ನ ಮಾಡಿದ್ದು, ಈ 2 ಚಿತ್ರಗಳ ಮೂಲಕ ಜನರನ್ನ ರಂಜಿಸಿದ್ರು. ಏಪ್ರಿಲ್ 30 ಅಕ್ಷಯ ತೃತೀಯ ದಿನದಂದು ಸಿನಿಮಾದ ಟೈಟಲ್ ರಿಲೀಸ್ ಮಾಡ್ತಾ ಇರೋದ್ರ ಬಗ್ಗೆ ಆನಂದ್ ಆಡಿಯೋ ಅಧಿಕೃತ ಪೇಜ್ನಲ್ಲಿ ಹೇಳಲಾಗಿದೆ. ಒಟ್ನಲ್ಲಿ ಈ ಜೋಡಿ ಮತ್ತೊಮ್ಮೆ ಸೂಪರ್ ಹಿಟ್ ಕಾಂಬಿನೇಷನ್ ಸಿನಿಮಾ ಮಾಡ್ತಾ ಇದ್ದು, ಯಾವ ರೀತಿ ಕಮಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇದೀಗ ಹೈಕೋರ್ಟ್ ಏಕಸದಸ್ಯ ಪೀಠ ಆರೋಪಿ ರನ್ಯಾ ರಾವ್ ಮತ್ತು A2 ಆರೋಪಿ ತರುಣ್ ರಾಜ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. 1 ವರ್ಷಗಳ ಕಾಲ ರನ್ಯಾ ರಾವ್ ಕಾಯಂ ವಿಳಾಸ ಪರಪ್ಪನ ಅಗ್ರಹಾರವಾಗಿಯೇ ಇರಲಿದೆ. ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ 50 ದಿನಗಳೇ ಕಳೆದಿವೆ. ಇಲ್ಲಿಯವರೆಗೂ ರನ್ಯಾ ರಾವ್ 2 ಬಾರಿ ಜಾಮೀನು ಅರ್ಜಿ ಸಲ್ಲಿಸಿದ್ದು, 2 ಬಾರಿ ಸಹ ಜಾಮೀನು ಅರ್ಜಿ ವಜಾ ಆಗಿದೆ. ಇತ್ತೀಚೆಗೆ ರೀಲ್ಸ್ ಕೇಸ್ನಲ್ಲಿ ಸಿಲುಕಿ ಜೈಲಿಗೆ ಹೋಗಿ ಬಂದ ರಜತ್ ಕಿಶನ್ ಇದೀಗ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ರಿಯಾಲಿಟಿ ಶೋಗಳ ಸ್ಟಾರ್ ಕಪಲ್ ಅಂತಾನೆ ಫೇಮಸ್ ಆಗಿರೋ ರಜತ್ ಕಿಶನ್ ಹಾಗೂ ಅಕ್ಷತಾ ದಂಪತಿ ರಾತ್ರಿ ವೇಳೆ ರಸ್ತೆಯಲ್ಲಿಯೇ ಮ್ಯಾರೇಜ್ ಆನಿವರ್ಸರಿಯನ್ನ ಆಚರಿಸಿಕೊಂಡಿದ್ದಾರೆ. ಪರಸ್ಪರ ಪ್ರೀತಿಸಿ ಮದುವೆಯಾದ ಈ ಜೋಡಿ ಮಧ್ಯರಾತ್ರಿ ರಸ್ತೆಯಲ್ಲಿಯೇ ಕೇಕ್ ಕಟ್ ಮಾಡಿ ಸ್ನೇಹಿತರು ಆಪ್ತರೊಂದಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ.